Hello students, in this video we'll discuss about a special type of capacitor circuit called as infinite ladder network. See, infinite ladder network casually solve ಮಾಡಬೇಕಾದ್ರೆ ಎಲ್ಲ ಕಡೆನೂ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಸಾಲ್ವ್ ಮಾಡ್ಕೊಳ್ಳುವಂತ ನಮಗೆ ನೀಡ್ ಬರ್ತದೆ. ಅಂದ್ರೆ ಒಂದು ಸ್ಟೆಪ್ ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಸಾಲ್ವ್ ಮಾಡುವಂತ ಒಂದು ಡಿಫಿಕಲ್ಟಿ ನಮಗೆ ಫೇಸ್ ಆಗ್ತದೆ. So in this video I will tell you a shortcut formula to solve the infinite ladder network without getting the quadratic equation. One shortcut formula no ಹೇಳ್ತೀನಿ, ಆಮೇಲೆ ಒಂದು ಟ್ರಿಕ್ ಹೇಳ್ತೀನಿ. On that trick you will get to know how to get the answer within a step, right? Directly ನಮಗೆ ಆನ್ಸರ್ ಹೆಂಗ್ ಬರಬೇಕು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತದೆ. So we'll discuss about that in detail in this video. See, this is the type 1. ಈಗ ನಾ ಇಲ್ಲಿ infinite ladder network ನ ಎರಡು ಟೈಪ್ಸ್ ದಾಗ ನಾ ಕ್ಲಾಸಿಫೈ ಮಾಡ್ಕೊಂಡಿದ್ದೇನೆ. ಸೊ ಈಗ ನಾ ಏನ್ ಶಾರ್ಟ್ಕಟ್ ಫಾರ್ಮುಲಾ ಮತ್ತೆ ಟ್ರಿಕ್ ಹೇಳ್ತೀನಿ ಅದನ್ನ ಈ ಎರಡು ಟೈಪ್ಸ್ ಒಂದೊಂದು ಬೇರೆ ಬೇರೆ ಹೇಳ್ತೇನೆ, ರೈಟ್? ಸೊ ಐ ಹ್ಯಾವ್ ಕ್ಲಾಸಿಫೈಡ್ ದಟ್ ಇನ್ಫೈನೈಟ್ ನೆಟ್ವರ್ಕ್ಸ್ ಇನ್ ಟೂ ಟೈಪ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ನೆಟ್ವರ್ಕ್. ಆಮೇಲೆ ಈಗೇನ್ ನಾ ಫಾರ್ಮುಲಾಸ್ ಹೇಳ್ತೀನಿ, ಆ ಫಾರ್ಮುಲಾಗಳನ್ನ ನಾವು ಅಪ್ಲೈ ಮಾಡಬೇಕಾದ್ರೆ ಒಂದು ರೂಲ್ ಅದ ರೀ. ಏನಂತಂದ್ರೆ ಹಾರಿಜಾಂಟಲ್ ಲೈನ್ ದಾಗ ಏನ್ ಕೆಪಾಸಿಟರ್ಸ್ ಇರ್ತಾವ ಅವತ್ತು ನಾವು C1 ಅಂತ ಹೇಳಿ ತಗೋಬೇಕು. ವರ್ಟಿಕಲ್ ಕೆಪಾಸಿಟರ್ಸ್ ಏನಿರ್ತಾವ ಇವತ್ತು ನಾವು C2 ಅಂತ ಹೇಳಿ ತಗೋಬೇಕು, ರೈಟ್? So vertical capacitor C2, horizontal capacitor C1. It talaga itಕೊಡ್ರಿ, and then we will apply that formula, we'll get the answer. Clear? Okay. So ಇಲ್ಲಿ ನೋಡ್ರಿ, ಇನ್ಫೈನೈಟ್ ನೆಟ್ವರ್ಕ್ ಅಂದ್ರೆ ಏನಾಗಿರ್ತದ್ರಿ? ಇಲ್ಲಿ ಫಸ್ಟ್ ನಾವು ಒಂದು ಯೂನಿಟ್ ಸೆಲ್ ಐಡೆಂಟಿಫೈ ಮಾಡ್ಕೋಬೇಕು. ಯೂನಿಟ್ ಸೆಲ್ ಅಂದ್ರೆ ಏನ್ ನೋಡ್ರಿ, ಇಲ್ಲಿ ನಮಗೆ C1 C2 C1 C2 C1 C2 ಈ ತರ ನಮಗೆ ಇನ್ಫೈನೈಟ್ ತನಕ ಕನೆಕ್ಟ್ ಮಾಡ್ಕೊತ ಹೋಗಿದ್ದಾರೆ. ಇಲ್ಲಿ ಯೂನಿಟ್ ಸೆಲ್ ಅಂತಂದ್ರೆ ಇದು ನೋಡ್ರಿ, C1 ಮತ್ತು C2 ಏನ್ ನಮಗೆ ಸೆಲ್ ಅದಲ್ಲ, C1 ಮತ್ತು C2 ಏನ್ ನಮಗೆ ಒಂದು ಕಾಂಬಿನೇಷನ್ ಇಲ್ಲದ. ದಿಸ್ ಇಸ್ ದ ಯೂನಿಟ್ ಸೆಲ್. ಇದು ನಮಗೆ ಯೂನಿಟ್ ಸೆಲ್ ರೀ. ಇದೇ ಯೂನಿಟ್ ಸೆಲ್ ಏನ್ ಮಾಡಿದಾರೆ, ಕಾಪಿ ಪೇಸ್ಟ್ ಮಾಡ್ಕೊಂತ ಹೋಗಿದಾರೆ ಅಪ್ ಟಿಲ್ ಇನ್ಫಿನಿಟಿ, ಕರೆಕ್ಟ್? ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಇನ್ಫೈನೈಟ್ ನೆಟ್ವರ್ಕ್. ಅದನ್ನ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್ ಅಂತ ಕರೀತಾರೆ. ಈಗ ಇಲ್ಲೇ ನಾವ್ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಇಟ್ಕೋಬೇಕು. ಈಗ ಸದ್ಯಕ್ಕೆ ನೋಡ್ರಿ, ಇದನ್ನೊಂದು ನಾವ್ ಈಗ ತಿಳ್ಕೋಬೇಕು. ಇಲ್ಲೇ ಲೆಟ್ ದಿಸ್ ಬಿ ಕಾಲ್ಡ್ ಎಸ್ C1 ಅಂಡ್ ದಿಸ್ ಇಸ್ C2. ಇದು ನಮಗೆ C2 ಅದ್ರಿ, ಕರೆಕ್ಟ್? ಸೊ ಇದು ನಮಗೊಂದು ಯೂನಿಟ್ ಸೆಲ್ ಅದ. ದಿಸ್ ಇಸ್ ದ ಯೂನಿಟ್ ಸೆಲ್ ಆರ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದಿಸ್ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್. ಈ ಯೂನಿಟ್ ಸೆಲ್ ಬಿಟ್ಟು ಉಳ್ಕಿದ್ದು ಏನದ ನೋಡ್ರಿ ಇಲ್ಲೇ. ಸಿ, ಯೂನಿಟ್ ಸೆಲ್ ಬಿಟ್ಟು ಉಳ್ಕಿದ್ದು ನಮಗೆ ಏನದ, ಎಷ್ಟು ಏನ್ ನಮಗೆ ಇನ್ಫೈನೈಟ್ ತನಕ ನೆಟ್ವರ್ಕ್ ಅದಲ್ಲ, ಈ ಇನ್ಫೈನೈಟ್ ನೆಟ್ವರ್ಕ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನ C ಅಂತ ಬರೀತೀನಿ. ಐ ವಿಲ್ ಟೇಕ್ ಇಟ್ as C. ಸೊ ಈ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್ ಅನ್ನು ಕಂಪ್ಲೀಟ್ಲಿ ನಾವು ಒಂದೇ ಕೆಪಾಸಿಟರ್ ಅಂತ ಈಗ ತಗೊಳಕತ್ತೀವಿ, C ಅಂತ ಹೇಳಿ, ಕರೆಕ್ಟ್? ಅದ್ರದ ಎಫೆಕ್ಟಿವ್ ನಮಗೆ C ಅಂತ ಹೇಳಿ ಇರ್ಲಿ, ರೈಟ್? ಸೊ ದಟ್ ಐ ವಿಲ್ ಡ್ರಾ ಹಿಯರ್. ಅದನ್ನ ಇಲ್ಲಿ ಡ್ರಾ ಮಾಡ್ತೀನಿ. ಸಿ, ಐ ವಿಲ್ ಡ್ರಾ ಇಟ್ ಹಿಯರ್. ದಟ್ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್ ಇಸ್ ಆಫ್ ಕೆಪಾಸಿಟನ್ಸ್ C ನೋ. ಇದು ನಮಗೆ C ಅಂತ ಹೇಳಿ, ಕರೆಕ್ಟ್? ಸೊ ಈಗ ಕಾಂಬಿನೇಷನ್ ನೋಡ್ರಿ, C and C2 ಆರ್ ಇನ್ ಪ್ಯಾರಲಲ್. C1 is in series with this parallel combination. ಇದೇ ನಮಗೆ ಪ್ಯಾರಲಲ್ ಕಾಂಬಿನೇಷನ್ ಇದೆ. ಈ ಪ್ಯಾರಲಲ್ ಕಾಂಬಿನೇಷನ್ ಜೊತೆಗೆ C1 ನಮಗೆ ಏನದಪ್ಪ ಅಂದ್ರೆ ಸೀರೀಸ್ ಒಳಗದೆ, ಕರೆಕ್ಟ್? ಓಕೆ, ಈಗ ನೋಡ್ರಿ, ಈಗ ನಾವ್ ಇದು ಯೂನಿಟ್ ಸೆಲ್ ಬಿಟ್ C1 ಮತ್ತು C2 ಬಿಟ್ ಎಷ್ಟೇನ್ ನಾವು ಇನ್ಫೈನೈಟ್ ನೆಟ್ವರ್ಕ್ ತಗೊಂಡಿದ್ವಿ, ಇದರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವು C ಅಂತ ಬರೆದ್ವಿ, ಕರೆಕ್ಟ್? ವಿ ಟುಕ್ ಇಟ್ as C. ಯಾವ್ದೇ ಯೂನಿಟ್ ಸೆಲ್ ಬಿಟ್ ಮುಂದಿನ ನೆಟ್ವರ್ಕ್ ಏನೈತಿಲ್ಲ ಅದರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವು C ಅಂತ ಬರೆದ್ವಿ. ನೆಕ್ಸ್ಟ್ ನೋಡ್ರಿ, ಈಗ ಆ ಯೂನಿಟ್ ಸೆಲ್ ಅನ್ನ ವಾಪಸ್ ಮತ್ತೆ ಏನ್ ಮಾಡ್ತೀನಿ, ಇನ್ಫೈನೈಟ್ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೋತೀನಿ. ಇನ್ಫೈನೈಟ್ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಂಡಿದ್ ಕೂಡಲೇ ಅವಾಗ ನಮಗೆ A B ನಡುವೆ ಏನ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಇರ್ತದಲ್ಲ, ಇದು ಎಫೆಕ್ಟಿವ್ ಕೆಪಾಸಿಟನ್ಸ್ ನಮಗೆ C ಅಂತ ಹೇಳಿ ಇರ್ತದ್ರಿ. ಅಂದ್ರೆ effective capacitance without unit cell is also C, and effective capacitance with unit cell is also C. ನೋಡ್ರಿ, ಆ ಯೂನಿಟ್ ಸೆಲ್ ಬಿಟ್ ಇದೇನು ಇನ್ಫೈನೈಟ್ ನೆಟ್ವರ್ಕ್ ಅದ, ಇದ್ರದ್ದು ಎಫೆಕ್ಟಿವ್ ಕೆಪಾಸಿಟನ್ಸ್ C ಅಂತ ಹೇಳಿ ನಾವು ತಗೊಳಕತ್ತೀವಿ, ರೈಟ್? ನೀವು ಇಲ್ಲೇ C ಅಂತ ಹೇಳಿ ಬರೀರಿ ಅಥವಾ ಇಲ್ಲೇ C ಅಂತ ಹೇಳಿ ತಗೊಳ್ರಿ. ಅಂದ್ರೆ ಈ ಎರಡು ಪಾಯಿಂಟ್ಸ್ ನಡು, ದಿಸ್ ಪಾಯಿಂಟ್ ಅಂಡ್ ದಿಸ್ ಪಾಯಿಂಟ್, ಈ ಎರಡು ಪಾಯಿಂಟ್ಸ್ ನಡು ನಮಗೆ ಇದ್ರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವು C ಅಂತ ತಗೊಳಕತ್ತೀವಿ ವಿದೌಟ್ ಯೂನಿಟ್ ಸೆಲ್. ಆಮೇಲೆ ನಾವು ಯೂನಿಟ್ ಸೆಲ್ ಅನ್ನು ಕನೆಕ್ಟ್ ಮಾಡ್ಕೊಡ್ರಿ. ಯೂನಿಟ್ ಸೆಲ್ ಕನೆಕ್ಟ್ ಮಾಡ್ಕೊಂಡಿದ ನಂತರ ಮತ್ತೆ ನಮಗೆ A B ನಡುವೆ ಏನ್ ಕೆಪಾಸಿಟನ್ಸ್ ಎಫೆಕ್ಟಿವ್ ಬರ್ತದಲ್ಲ ಅದು ನಾವು C ಅಂತ ಹೇಳಿ ತಗೊಳಕತ್ತೀವಿ. ವೈ ಲೈಕ್ ದಿಸ್? ಯಾಕೆ ಹಿಂಗ? ಯಾಕಂದ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ನಮಗೊಂದು ನದಿ ಅದ ರೀ. ಆ ನದಿ ಒಳಗೆ ನಾ ಈ ಒಂದು ಬಕೆಟ್ ನೀರ್ ತೆಗಿತೀನಿ. ಒಂದು ಬಕೆಟ್ ನೀರ್ನ ತೆಗೆದು ಕೂಡಲೇ ಏನ್ ಉಳಿತ್ರಿ? ನದಿನ ಉಳಿತ್ರಿ. ಆ ಒಂದ್ ಬಕೆಟ್ ನೀರು ವಾಪಸ್ ನೀವು ಮತ್ತೆ ನದಿಗೆ ಹಾಕ್ರಿ, ಏನ್ ಉಳಿತ್ರಿ? ಮತ್ತೆ ನಮಗೆ ನದಿನ ಉಳಿತ್ರಿ, ಎಸನು? ಸೊ ನೀವು ಒಂದು ಯೂನಿಟ್ ಸೆಲ್ ನ ಹತ್ರಗಿನ್ ತೆಗಿರಿ ಅಥವಾ ವಾಪಸ್ ಅದು ಕನೆಕ್ಟ್ ಮಾಡ್ರಿ, ಎಫೆಕ್ಟಿವ್ ಕೆಪಾಸಿಟನ್ಸ್ ಈಸ್ ಗೋಯಿಂಗ್ ಟು ಬಿ C ಓನ್ಲಿ. ಅದ್ ನಮಗೆ ಚೇಂಜ್ ಆಗುದಿಲ್ಲ, ಅದ್ ನಮಗೆ C ನ ಉಳಿಯೋದ್ರಿ, ಕರೆಕ್ಟ್ ಅದರಿ? ಸೊ ದಟ್ಸ್ ವೈ ವಿದೌಟ್ ಯೂನಿಟ್ ಸೆಲ್ ಆಲ್ಸೋ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಇಸ್ C ಓನ್ಲಿ, ವಿತ್ ಯೂನಿಟ್ ಸೆಲ್ ಆಲ್ಸೋ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಇಸ್ C ಓನ್ಲಿ ಅಂತ ನಾವು ಹೇಳಕತ್ತೀವಿ, ಕರೆಕ್ಟ್? ಓಕೆ, ಇನ್ ನೋಡ್ರಿ, ಇಲ್ಲಿ ಕಾಂಬಿನೇಷನ್ ನೋಡ್ರಿ, ಮತ್ತೆ ಈಗ ತರದ ಕಾಂಬಿನೇಷನ್ ಏನದ ಅಂತ ಬರೀರಿ. C2 ಮತ್ತೆ C ನಮಗೆ ಪ್ಯಾರಲಲ್ ಅದಾವ್ರಿ. ಸೊ C2 is in parallel with C. I will write it here. C2 is in parallel with C.
ರೈಟ್. ಅಂಡ್ ದಿಸ್ ಪ್ಯಾರಲಲ್ ಕಾಂಬಿನೇಷನ್ C2 ಮತ್ತು C ದ ಪ್ಯಾರಲಲ್ ಕಾಂಬಿನೇಷನ್ ಏನಿದೆ, ದಿಸ್ ಇಸ್ ಇನ್ ಸೀರೀಸ್ ವಿತ್ C1. ಇದು ನಮಗೆ C1 ಜೊತೆ ಸೀರೀಸ್ ಒಳಗೆ ಅದರಿ. ಸೊ ದಿಸ್ ಇಸ್ ಟೈಪ್ 1 ಇನ್ಫೈನೈಟ್ ಲೆಟರ್ ನೆಟ್ವರ್ಕ್. ಸೊ ನಾ ಕ್ಲಾಸಿಫೈ ಮಾಡ್ಕೊಂಡಿರುವಂತ ನೆಟ್ವರ್ಕ್ಸ್ ಒಳಗೆ ಈ ಟೈಪ್ ಆಫ್ ಕಾಂಬಿನೇಷನ್ ಬಂದ್ರೆ ಅದಕ್ಕೆ ನಾವು ಟೈಪ್ 1 ಅಂತ ಕರಿತೀವಿ. ರೈಟ್. C2 and C are in parallel. The parallel combination is in series with C1. This is the type 1 infinite ladder network. Okay. ಈಗ ನಮಗೆ ಈಗ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ ಬೇಕಾಗಿತ್ತು. ವಿ ವಾಂಟ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ. ರೈಟ್. ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ ನಮಗೆ ಸಿ ಅಂತ ಏನದಲ್ಲ, ಈಗ ನಮಗೆ ಎ ಬಿ ನಡುವೆ ಏನು ಎಫೆಕ್ಟಿವ್ ಕೆಪಾಸಿಟನ್ಸ್ ಅದ ಅದನ್ನ ನಾ ಸಿ ಅಂತ ಬರ್ಕೊಳ್ತೀನಿ. ದಟ್ ಇಟ್ ಸೆಲ್ಫ್ ಐ ಆಮ್ ರೈಟಿಂಗ್ ಇಟ್ as ಸಿ. ಓಕೆ. ಈಗ ನೋಡ್ರಿ ಕಾಂಬಿನೇಷನ್ಸ್ ಪ್ರಕಾರ ಇತರದ ಎಫೆಕ್ಟಿವ್ ಬರ್ಲಿಕ್ಕೆ ಹೋದ್ರೆ ಏನಾಗ್ಬೇಕು ನೋಡ್ರಿ, C2 ಮತ್ತು ಸಿ ನಮಗೆ ಪ್ಯಾರಲಲ್ ಒಳಗದವ್ರಿ. ಪ್ಯಾರಲಲ್ ಒಳಗಿದ್ರೆ ವಿ ಡೂ ವಿ ಆಡ್ ಇಟ್, ನಾವು ಅದನ್ನ ಆಡ್ ಮಾಡ್ತೀವಿ. ಸೊ C2 ಪ್ಲಸ್ ಸಿ, ದಿಸ್ ಇಸ್ ಇನ್ ಪ್ಯಾರಲಲ್. ಕರೆಕ್ಟ್. ಸೊ ಪ್ಯಾರಲಲ್ ದಾಗ ಅದಾವ, ಅದಕ್ಕೆ ನಾವು ಅದನ್ನ ಆಡ್ ಮಾಡ್ಕೊಂಡ್ವಿ. ಇನ್ನ ಈ ಪ್ಯಾರಲಲ್ ಕಾಂಬಿನೇಷನ್ ಎಫೆಕ್ಟಿವ್ ಏನು C2 ಪ್ಲಸ್ ಸಿ ಅಂತ ಬಂತ, ದಟ್ ಇಸ್ ಇನ್ ಸೀರೀಸ್ ವಿತ್ C1. ಅದಕ್ಕೆ ನಾವ್ ಏನ್ ಮಾಡ್ಕೋಬೇಕ್ರಿ, ವಿ ಹ್ಯಾವ್ ಟು ಟೇಕ್ ಇಟ್ ಲೈಕ್ ದಿಸ್. ನಾವು C2 ಪ್ಲಸ್ ಸಿ ಡಿವೈಡೆಡ್ ಬೈ C1 ಪ್ಲಸ್ C2 ಪ್ಲಸ್ ಸಿ ಅಂತ ನಾವು ಬರ್ಕೋಬೇಕಾಗ್ತದೆ. ದಿಸ್ ವಿಲ್ ಬಿ ದ ಎಫೆಕ್ಟಿವ್ ಕೆಪಾಸಿಟನ್ಸ್. ಎಷ್ಟು ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಅದರಿ. ರೈಟ್. ಸೊ ಈ ತರ ನಾವು ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ನಾವು ಬರ್ಕೊಂಡ್ವಿ. ಆಮೇಲೆ ಇದನ್ನ ನಾವು ಸಾಲ್ವ್ ಮಾಡ್ಕೊಂಡು ಹೊಂಟ್ವಿ ಅಂತಂದ್ರೆ ನಮಗೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಶೋರ್ ಶಾರ್ಟ್ ಬರ್ತದ್ರಿ. ವಿಲ್ ಗೆಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡ್ಬೇಕು, ಅವಾಗ ನಿಮಗೆ ರೂಟ್ಸ್ ಬರ್ತಾವ. ನಿಮ್ಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಪಾಸಿಟಿವ್ ರೂಟ್ ಯಾವ್ದು ಇರ್ತದೆ ಅದನ್ನ ನಾವು ಎಫೆಕ್ಟಿವ್ ಕೆಪಾಸಿಟನ್ಸ್ ಅಂತ ತಗೋಬೇಕಾಗ್ತದೆ. ನೆಗೆಟಿವ್ ದಾಗಂತೂ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಇರೋದಿಲ್ಲ. So I will tell you a shortcut formula which will help you in skipping that solving the quadratic equation. ಆ quadratic equation ನೀವು skip ಮಾಡಿ without getting the quadratic equation you will get the answer. Right? So ಅದರದ್ದು ಒಂದು effective capacitance ಅದ ಫಾರ್ಮುಲಾ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. See that formula is like this. CAB is equal to C2 divided by 2 in the bracket, C2 divided by 2 in the bracket, root of 1 plus 4C1 divided by C2 minus 1. So this is that shortcut formula. ಇಲ್ಲೇ ನಾವು ಒಂದು ಕಂಡೀಷನ್ ನಮ್ಮದು ನೆನಪಿರ್ಬೇಕು. ಯಾವ ಕಂಡೀಷನ್ ರೀ? C2 ಅಂತಂದ್ರೆ ವರ್ಟಿಕಲ್ ಕೆಪಾಸಿಟರ್. ಓಕೆ. C1 ಅಂತಂದ್ರೆ ಹಾರಿಜಾಂಟಲ್ ಕೆಪಾಸಿಟರ್. ನೀವು ಹಂಗ ತಗೊಂಡಾಗ ಮಾತ್ರ ಇದು ಫಾರ್ಮುಲಾ ವರ್ಕೌಟ್ ಆಗ್ತದ್ರಿ. C2 ವರ್ಟಿಕಲ್ ಕೆಪಾಸಿಟರ್, C1 ಹಾರಿಜಾಂಟಲ್ ಕೆಪಾಸಿಟರ್. Okay, this is the shortcut formula to calculate the effective capacitance between A and B. Right? So now I will tell you a small trick to know what will be the effective capacitance between AB if the combination is like this. Andre type 1 infinite network idre effective capacitance ಎಷ್ಟು ಇರ್ತದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ. ಈಗ ನೋಡ್ರಿ, ಸಪೋಸ್ ನಮಗೆ ಇದು ಟೈಪ್ 1 ಇತ್ತು, ನೆಟ್ವರ್ಕ್ ನಮಗೆ ಈ ತರ ಇತ್ತಪ್ಪ ಅಂತಂದ್ರೆ, ಕಾಂಬಿನೇಷನ್ ನಮಗೆ ಈ ತರ ಇತ್ತಪ್ಪ ಅಂದ್ರೆ, ಎಫೆಕ್ಟಿವ್ ಕಾಂಬಿನೇಷನ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಅಂಡ್ ಬಿ ಇದು ಎಫೆಕ್ಟಿವ್ ಕೆಪಾಸಿಟನ್ಸ್ ರೀ. ಈಗ ನಾವು ಫ್ಲವರ್ ಬ್ರಾಕೆಟ್ ಒಳಗೆ ಬರ್ದೇವಿ, ದಿಸ್ ಇಸ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಓನ್ಲಿ. ಇದು ಎಫೆಕ್ಟಿವ್ ಕೆಪಾಸಿಟನ್ಸ್ ನಮಗೆ ಇನ್ ಬಿಟ್ವೀನ್ ಎ ಅಂಡ್ ಬಿ. ಸೊ ಈ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಿರ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಲೆಸ್ ದೆನ್ C1. ಇದು ಯಾವಾಗೂ ನಮಗೆ ಲೆಸ್ ದೆನ್ C1 ಇರ್ತದ್ರಿ. ರೈಟ್. ಲೆಸ್ ದೆನ್ C1 ಇರ್ತದಂತ ನಾವ್ ಯಾವಾಗ ಹೇಳ್ಬೇಕು, ಇಫ್ ದ ಕಾಂಬಿನೇಷನ್ ಲೈಕ್ ದಿಸ್ ಅಂದ್ರೆ ಟೈಪ್ 1 ಇತ್ತಪ್ಪ ಅಂತಂದ್ರೆ ಅವಾಗ ಮಾತ್ರ ನೀವು ತಿಳ್ಕೊರಿ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ ವಿಲ್ ಬಿ ಲೆಸ್ ದೆನ್ C1. ಸೊ ದಿಸ್ ಇಸ್ ದ ಟ್ರಿಕ್. ಓಕೆ. ಸೊ ನಮಗೆ ಶಾರ್ಟ್ಕಟ್ ಫಾರ್ಮುಲಾ ಗೊತ್ತೈತೆ, ನಮಗೊಂದು ಟ್ರಿಕ್ ಗೊತ್ತೈತೆ. ಈ ಎರಡೂ ಥಿಂಗ್ಸ್ ಅಂದ್ರೆ ಶಾರ್ಟ್ಕಟ್ ಫಾರ್ಮುಲಾ ಮತ್ತೆ ಈ ಟ್ರಿಕ್ ನಾವೀಗ ಒಂದು ನ್ಯೂಮರಿಕಲ್ ಒಂದು ಆಬ್ಜೆಕ್ಟಿವ್ ನಾವೀಗ ಅಪ್ಲೈ ಮಾಡಿ ನೋಡೋಣ ವೆದರ್ ದಟ್ ವಿಲ್ ವರ್ಕ್ ಆರ್ ನಾಟ್. ಓಕೆ. ವಿಲ್ ಗೋ ಟು ದ ಆಬ್ಜೆಕ್ಟಿವ್. ಓಕೆ. ಇಲ್ಲಿ ಒಂದು ಕ್ವೆಶ್ಚನ್ ಅದ ನಮಗೆ. ಸೊ ಈ ಕ್ವೆಶ್ಚನ್ ದಾಗ ನೋಡ್ರಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ವಾಟ್ ದೇ ಹ್ಯಾವ್ ಗಿವನ್. See 1 microfarad 1 microfarad 1 microfarad 2 micro 2 micro 2 micro up till infinity. So ನಮ್ಮ ಪ್ರಕಾರ C1 ಯಾವ್ದ್ರಿ? horizontal capacitor is C1. vertical capacitor ಏನದಾವ ಇದನ್ನ ನಾವು C2 ಅಂತ ತಗೊಳ್ಬೇಕಂತ ಹೇಳಿದ್ವಿ. C2, this is C2 and this is C2 up till infinite this network is continued. ನಮಗೆ ಏನ್ ಕೇಳಿದಾರೆ, ಫೈಂಡ್ ಔಟ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ. ಎಷ್ಟು ಆಪ್ಷನ್ಸ್ ನಮಗೆ ಅದಾವ್ರಿ? 4 ಆಪ್ಷನ್ಸ್ ನಮಗೆ ಕೊಟ್ಟಿದ್ದಾರೆ. ಈಗ ನೋಡ್ರಿ, ಲೆಟ್ ಅಸ್ ಅಪ್ಲೈ ದ ಟ್ರಿಕ್. ನಮ್ ಟ್ರಿಕ್ ಏನದೆ, effective capacitance CAB will be less than C1 ಅನ್ನೋದನ್ನ ನಾವು ಹೇಳಿದ್ವಿ. ರೈಟ್. ಲೆಸ್ ದೆನ್ C1 ಅಂದ್ರೆ 1 ಮೈಕ್ರೋಫರಡ್ ಕಿಂತನೂ ಕಡಿಮೆ ಇರಬೇಕು. ಸೊ ಇಲ್ಲಿ ನಮಗೆ 4 ಆಪ್ಷನ್ಸ್ ಒಳಗೆ ಒಂದೇ ಆಪ್ಷನ್ ನಮಗೆ ಲೆಸ್ ದೆನ್ 1 ಮೈಕ್ರೋಫರಡ್ ಇರ್ತದ್ರಿ. ಸೊ ದಟ್ ಈಸ್ ಆಪ್ಷನ್ 3. ಸೊ ದ ಆನ್ಸರ್ ಹ್ಯಾಸ್ ಟು ಬಿ ಆಪ್ಷನ್ 3, 0.73 ಮೈಕ್ರೋಫರಡ್. 1 ಲೆಸ್ ದೆನ್ 1 ಅದರಿ. ಕರೆಕ್ಟ್. ಸೊ ಈಗ ನಾವು ನಮ್ದು ಶಾರ್ಟ್ಕಟ್ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡೋಣ. whether we will get that 0.73 or no, that we will see. ನೋಡ್ರಿ, ನಾ ಈಗ ಹೇಳಿದಂತ ಶಾರ್ಟ್ಕಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡೋಂತ
ನಿಮ್ಗೆ ಸ್ಟೆಪ್ ಬರೋದಿಲ್ಲ, ರೈಟ್? ನೀವು ಜನರಲ್ ಆಗಿ ಏನ್ ನಾವು ಕಾಂಬಿನೇಷನ್ಸ್ ತಗೋತೀವಿ, ಕಾಂಬಿನೇಷನ್ಸ್ ತಗೊಂಡು ನೀವು ಜನರಲ್ ಫಾರ್ಮುಲಾ ಪ್ರಕಾರ ನೀವು ಸಾಲ್ವ್ ಮಾಡ್ಲಿಕ್ಕೆ ಹೋದ್ರೆ 100% ಲೆಂದಿನೂ ಆಗ್ತದ್ರಿ, ಪ್ಲಸ್ ನಿಮಗಲ್ಲೇ ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡುವಂತ ನೀಡು ಬರ್ತದ್ರಿ. ಓಕೆ, ಸೊ ಲೆಟ್ ಅಸ್ ಯೂಸ್ ಅವರ್ ಶಾರ್ಟ್ಕಟ್ ಫಾರ್ಮುಲಾ. ಶಾರ್ಟ್ಕಟ್ ಫಾರ್ಮುಲಾ ನಮ್ದು ಏನದ ರೀ? ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ ಇಸ್ ಈಕ್ವಲ್ ಟು, ನಮ್ ಫಾರ್ಮುಲಾ ಈ ತರದ C2 ಡಿವೈಡೆಡ್ ಬೈ 2 ಇನ್ ದ ಬ್ರಾಕೆಟ್ ರೂಟ್ ಆಫ್ 1 ಪ್ಲಸ್ 4C1 divided by C2 minus 1. This is the shortcut formula which we are going to use. Right? Okay, what is C2 according to us? Nam prakar C2 estadari 2 microfarad ade. So this will be 2 divided by 2 in the bracket root of 1 plus 4C1. C1 estade. C1 is 1 divided by C2. C2 namage estade. It is 2 minus 1. Correct? Okay, next nodri idu 2 divided by 2 andre cancel agi namaga 1 aite. So root 1 plus 4 divided by 2 minus 1 banta. So this will be 4 by 2 ಅಂತಂದ್ರೆ ಇದು 2 ಆಯ್ತಾ, 2 plus 1 ಅಂದ್ರೆ ಇದು 3 ಆಯ್ತಾ, root 3 minus 1. root 3 ಅಂದ್ರೆ ಎಷ್ಟು? 1.73 minus 1. So what will be the answer? Answer will be 0.73. So this is the effective capacitance between A and B. Nowhere you will find a quadratic equation here. Quadratic equation solve ಮಾಡುವಂತ ಪರಿಸ್ಥಿತಿ ನಮಗೆ ಬರೋದಿಲ್ಲ. Correct adare? So the answer is 0.73. So the trick is also working and the shortcut formula is also working. Correct? Okay. So next we'll go for second type of infinite network now. First type ನಾವು ನೋಡ್ಕೊಂಡ್ವಿ. First type ಅಂದ್ರೆ ನೋಡ್ರಿ, first type ಅಂತಂದ್ರೆ the effective capacitance between AB. C ಅಂದ್ರೆ effective capacitance between AB. Effective capacitance is in parallel with C2 and the whole parallel combination is in series with C1. This is type 1. Type 2 ಇಲ್ಲದ ನೋಡ್ರಿ type 2. So ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ, ಕಾಂಬಿನೇಷನ್ಸ್ ಏನದಾವ ನೋಡ್ರಿ. ಹಾರಿಜಾಂಟಲ್ ಕೆಪಾಸಿಟರ್ಸ್ ಅಂದ್ರೆ ನಮ್ಮ ಪ್ರಕಾರ C1. ಎರಡು ಟೈಪ್ಸ್ ಒಳಗೆ ಹಾರಿಜಾಂಟಲ್ ಕೆಪಾಸಿಟರ್ ಅಂದ್ರೆ C1, ವರ್ಟಿಕಲ್ ಕೆಪಾಸಿಟರ್ ಅಂದ್ರೆ C2. ಓಕೆ, ವೆಲ್ ಇಲ್ಲಿ ನೋಡ್ರಿ, ಈಗ ನಮಗೆ ಯೂನಿಟ್ ಸೆಲ್ ಮೊದಲು ಐಡೆಂಟಿಫೈ ಮಾಡ್ರಿ. ವಿಚ್ ಇಸ್ ದ ಯೂನಿಟ್ ಸೆಲ್? ನಾವು C1 C2 ಏನ್ ಸೆಲ್ ಒಂದು ಸರ್ಕ್ಯೂಟ್ ಇರ್ತದ್ರೆ ಅದ ಯೂನಿಟ್ ಸೆಲ್ ರೀ. ದಿಸ್ ಇಸ್ ದ ಯೂನಿಟ್ ಸೆಲ್. ಇದೇ ಯೂನಿಟ್ ಸೆಲ್ ಏನ್ ಮಾಡಿದಾರೆ? ಕಾಪಿ ಪೇಸ್ಟ್ ಮಾಡಿದಾರೆ. ಅಪ್ ಟಿಲ್ ಇನ್ಫಿನಿಟಿ ಇದನ್ನ ಕಾಪಿ ಪೇಸ್ಟ್ ಮಾಡಿದಾರೆ, ರೈಟ್? ದಿಸ್ ಇಸ್ ಇನ್ಫಿನಿಟ್ ತನಕ ನಮಗೆ ಅದನ್ನ ಕಾಪಿ ಪೇಸ್ಟ್ ಮಾಡಿದಾರೆ. ಓಕೆ, ಈಗ ನೋಡ್ರಿ, ಈಗ ಇದ್ರದ ನಾ ಈಗ ಸಿಂಪ್ಲಿಫೈಡ್ ಸರ್ಕ್ಯೂಟ್ ಇಲ್ಲೇ ತೆಗಿತೀನಿ. ಸಿ, ದಿಸ್ ಇಸ್ ಎ, ಇಲ್ಲಿ ನಮಗೆ C2 ಅದ್ರಿ, ದಿಸ್ ಇಸ್ C2 ಅಂಡ್ ದಿಸ್ ಇಸ್ B, ರೈಟ್? ದಿಸ್ ಇಸ್ B, A ಅಂಡ್ B. ವೆರ್ ಇಸ್ C1? ಹಿಯರ್ ಇಸ್ ದ C1. ಇಲ್ಲಿ ನಮಗೆ C1 ಅಂತದ. ಸೊ ಈ C1 ಮತ್ತೆ C2 ಬಿಟ್ಟು ಉಳ್ಕಿದ್ದೇನ್ ನಮಗೆ ನೆಟ್ವರ್ಕ್ ಅದಲ್ಲ ಇನ್ಫೈನೈಟ್ ತನಕ, ಇದ್ರದ್ದು ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವು C ಅಂತ ತಗೊಳ್ಳೋಣ. ಅಂದ್ರೆ ಏನ್ರಿ? ಯೂನಿಟ್ ಸೆಲ್ ಬಿಟ್ ನಮಗಿದ ಏನು ಇನ್ಫೈನೈಟ್ ನೆಟ್ವರ್ಕ್ ಅದ, ಇದ್ರದ್ದು ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಾಯ್ತ್ರಿ? C ಅಂತೇಳಿ ಆಯ್ತು. ಸೊ ಆ ಎಫೆಕ್ಟಿವ್ ಕೆಪಾಸಿಟನ್ಸ್ ನ ಇಲ್ಲಿ ಬರಿತೀನಿ. ಐ ವಿಲ್ ರೈಟ್ ದಟ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಹಿಯರ್, ರೈಟ್? ಓಕೆ, ಸೊ ಯೂನಿಟ್ ಸೆಲ್ ಬಿಟ್ಟು ಉಳ್ಕಿದ ಇನ್ಫೈನೈಟ್ ತನಕ ಏನ್ ನೆಟ್ವರ್ಕ್ ಅದ ಅದರದ್ದು ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವ್ ಏನಂತ ಬರೀತೀವಿ? ವಿ ಆರ್ ರೈಟಿಂಗ್ ಇಟ್ ಆಸ್ C. Now we are writing the effective capacitance between AB including the unit cell. Now ಇಲ್ಲಿ ಯೂನಿಟ್ ಸೆಲ್ ಐತಿ ಪ್ಲಸ್ ಆ ಇನ್ಫೈನೈಟ್ ಲ್ಯಾಡರ್ ನೆಟ್ವರ್ಕ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಐತಿ, ರೈಟ್? ಸೊ ಇನ್ಫೈನೈಟ್ ನೆಟ್ವರ್ಕ್ ಪ್ಲಸ್ ಯೂನಿಟ್ ಸೆಲ್, ಇತರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಏನಾಗ್ತದೆ ಅಂದ್ರೆ ಇದು ನಮಗೆ C ಅಂತ ಹೇಳಿ ಆಗ್ಬೇಕು. ಇದು ಎಷ್ಟದ ಅಷ್ಟೇ ಇರಬೇಕು. ಬಿಕಾಸ್ ವಿ ನೋ ವೆರಿ ವೆಲ್, even if you connect the unit cell to the infinite network, then also the effective will be C only. If you remove the unit cell, then also the effective capacitance will be C only. So unit cell ನೀವು ಇನ್ಫೈನೈಟ್ ನೆಟ್ವರ್ಕ್ ಕನೆಕ್ಟ್ ಮಾಡಿದ್ರು ಬಿಟ್ರು ಅದಕ್ಕೆ ಏನು ಫರ್ಕ್ ಬೀಳೋದಿಲ್ರಿ. ಎಫೆಕ್ಟಿವ್ ಅದರದ್ದು ನಮಗೆ C ಅಂತ ಹೇಳಿ ಇರೋದೈತ್ರಿ. ಓಕೆ, ವೆಲ್ ನೆಕ್ಸ್ಟ್ ನೋಡ್ರಿ, ಈಗ ಕಾಂಬಿನೇಷನ್ ನೋಡ್ರಿ. ವಾಟ್ ಇಸ್ ದ ಕಾಂಬಿನೇಷನ್? ನಾವು C1 and C, these both are in series. C1 and C ನಮಗೆ ಸೀರೀಸ್ ಒಳಗದವ್ರಿ. ಆಮೇಲೆ ದಿಸ್ ಸೀರೀಸ್ ಕಾಂಬಿನೇಷನ್ ಇಸ್ ಇನ್ ಪ್ಯಾರಲಲ್ ವಿತ್ C2 ಜೊತೆ ಇದು ನಮಗೆ ಪ್ಯಾರಲಲ್ ಒಳಗದ್ರಿ. ಹಾಗಾದ್ರೆ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವ್ ಇಲ್ಲಿ ಏನಂತ ಬರಿಬಹುದು? ಸಿ, ಕಾಂಬಿನೇಷನ್ ನಾವ್ ಏನಂತ ಬರಿಬಹುದು? C1 is in series with C and this series combination is in parallel with ಈ series combination ನಮಗೆ C2 ಜೊತೆ ಪ್ಯಾರಲಲ್ ಒಳಗದೆ. This is in parallel with C2, right? So this is the second type of infinite ladder network. So na type 1 ಮತ್ತೆ type 2 ಅಂತ ಏನು ಕ್ಲಾಸಿಫೈ ಮಾಡಿದೇನಲ್ಲ ಅದನ್ನ ಕಾಂಬಿನೇಷನ್ ಮೇಲೆ ಕ್ಲಾಸಿಫೈ ಮಾಡಿದ್ದೇನೆ. ಸೊ type 2 ಅಂತಂದ್ರೆ C1 is in series with C and this series combination is in parallel with C2, right? Type 1 ಅಂದ್ರೆ ನಮಗೆ ಏನೈತ್ರಿ? effective capacitance C was in parallel with C2 and that parallel combination was in series with C1, right? That is type 2. That is type 1 and ಇದು ನಮಗೆ type 2. Okay, ಈಗ
ಈ ಕಾಂಬಿನೇಷನ್ ಪ್ರಕಾರ ನಾ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ ಬರಿಬೇಕಾದ್ರೆ ನಮ್ಗೆ ಏನ್ ಬರ್ತದ್ರಿ, ವಾಟ್ ಐ ವಿಲ್ ಗೆಟ್ C1 ಮತ್ತು ಸಿ ನಮ್ಗೆ ಏನದಾವ ಸೀರೀಸ್ ಒಳಗದಾವ. ಸೊ ಇದರದ ಎಫೆಕ್ಟಿವ್ ಎಷ್ಟು ಆಗ್ತದ್ರಿ, C1 ಇಂಟು ಸಿ ಡಿವೈಡೆಡ್ ಬೈ C1 ಪ್ಲಸ್ ಸಿ ಅಂತ ಆಗ್ತದೆ. ಆಮೇಲೆ ಈ ಸೀರೀಸ್ ಕಾಂಬಿನೇಷನ್ ನಮಗೆ C2 ಜೊತೆ ಪ್ಯಾರಲಲ್ ಅದರಿ, ಸೊ ಪ್ಲಸ್ C2 ಅಂತ ನಾ ಬರಿಬೇಕಾಗ್ತದೆ. ಸೊ ಇಫ್ ಯು ಯೂಸ್ ದಿಸ್, ಈ ಸಿ ಎ ಬಿ ಅಂದ್ರೆ ಇಲ್ಲಿ ಏನ್ ಬರ್ಕೋಬೇಕು ನೀವು, ಸಿ ಎ ಬಿ ಅಂತಂದ್ರೆ ಇದು ಸಿ ಅಂತಂದ್ರೆ ಸಿ ಐ ಕ್ಯಾನ್ ಟೇಕ್ ಇಟ್ ಆಸ್ CAB itself is called C, ಅದನ್ನ ನಾವು C. ಸೊ ನೀವು ಸಾಲ್ವ್ ಮಾಡಬೇಕಾದ್ರೆ C ಈಕ್ವಲ್ ಟು C1 C ಡಿವೈಡೆಡ್ ಬೈ C1 ಪ್ಲಸ್ C2 ಎಷ್ಟು ತಗೊಂಡು ನೀವು ಸಾಲ್ವ್ ಮಾಡ್ಬೇಕ್ರಿ. ಓಕೆ, ವೆಲ್, ಸೊ ನೆಕ್ಸ್ಟ್ ನೋಡ್ರಿ, ಈಗ ನಮ್ಗೆ CAB ಅಂತಂದ್ರೆ ಇಷ್ಟು ಬಂತ. ಬಟ್ ಬೈ ಯೂಸಿಂಗ್ ದಿಸ್ ಜನರಲ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಎನ್ಕೌಂಟರ್ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ ಶೂರ್. ನಮಗೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ 100% ಶೂರ್ ಬರ್ತದೆ. ಆ ಕ್ವಾಡ್ರಾಟಿಕ್ ಇಕ್ವೇಶನ್ ನೀವು ಮತ್ತೆ ಸಾಲ್ವ್ ಮಾಡಿ ನಿಮಗೆ ರೂಟ್ಸ್ ಬರ್ಬೇಕಾಗ್ತದೆ, ರೈಟ್? ಸೊ ಟು ಸ್ಕಿಪ್ ದಟ್ ಡಿಫಿಕಲ್ಟಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡುವಂತ ಡಿಫಿಕಲ್ಟಿಯನ್ನು ಸ್ಕಿಪ್ ಮಾಡ್ಲಿಕ್ಕೆ ಐ ವಿಲ್ ಟೆಲ್ ಯು ಶಾರ್ಟ್ಕಟ್ ಫಾರ್ಮುಲಾ. ಸೊ ದ ಶಾರ್ಟ್ಕಟ್ ಫಾರ್ಮುಲಾ ಇಸ್ ಲೈಕ್ ದಿಸ್: ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB is equal to C2 plus root of C2 square plus C2 square plus 4C1 into C2 divided by 2. So this is the shortcut formula to solve this type of infinite network. So ನೆನ್ಪಿಟ್ಕೋರಿ, this is the shortcut formula. Okay, well, so ನಮ್ಗೆ ಈಗ ಶಾರ್ಟ್ಕಟ್ ಫಾರ್ಮುಲಾ ಗೊತ್ತಾಯ್ತು. ನೆಕ್ಸ್ಟ್ ನೋಡ್ರಿ, ಇನ್ನು ಇದೇ ನೆಟ್ವರ್ಕ್ ದಾಗ ನಾವು ಆನ್ಸರ್ ಗೆಸ್ ಮಾಡ್ಲಿಕ್ಕೆ ಐ ವಿಲ್ ಟೆಲ್ ಯು ದ ಟ್ರಿಕ್. ಓಕೆ, ಈಗ ಟ್ರಿಕ್ ನಮಗೆ ಯಾವ ತರ ಅದ ಅಂತಂದ್ರೆ, ನಮ್ಮ ಕಾಂಬಿನೇಷನ್ ಏನಾದ್ರೂ ಈ ತರ ಇದ್ರೆ ಇದೇ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್. ದಿಸ್ ಇಟ್ ಸೆಲ್ಫ್ ಇಸ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB and this will be greater than C2 ಕಿಂತ ಜಾಸ್ತಿ ಇರ್ತದೆ. ನಮಗೇನು ಫಸ್ಟ್ ಇಲ್ಲಿ ಕೆಪಾಸಿಟರ್ ಇರ್ತದಲ್ಲ C2, ಈ C2 ಕೆಪಾಸಿಟನ್ಸ್ ಎಷ್ಟು ಇರ್ತದೆ ನೋಡ್ರಿ, ಅದಕ್ಕಿಂತನೂ ಜಾಸ್ತಿ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಇರ್ತದೆ ಇನ್ ಬಿಟ್ವೀನ್ A and B. ದಟ್ ಇಸ್ ದ ಟ್ರಿಕ್, ರೈಟ್? ಸೊ ನೆಕ್ಸ್ಟ್ ಇಲ್ಲೇ ಇನ್ ಕೇಸ್ ಇದ್ರೊಳಗೆ ನಾ ಇನ್ನೊಂದು ಕಂಡೀಷನ್ ಹೇಳ್ತೇನೆ ನಿಮ್ಗೆ. ಇನ್ ಕೇಸ್ ಇಲ್ಲಂತೂ ನಮ್ಗೆ ಎಷ್ಟು ಕ್ಲಿಯರ್ಲಿ ಗೊತ್ತಾಯ್ತ್ರಿ, ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB ನಡುವಿನ ಏನ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಅದ, ದಟ್ ಹ್ಯಾಸ್ ಟು ಬಿ ಗ್ರೇಟರ್ ದನ್ C2. ಅದು C2 ಕಿಂತ ದೊಡ್ಡದಿರ್ಬೇಕು. ಇಫ್ ಇದ್ರೊಳಗೆ ನಾನು ನಿಮಗೆ ಮತ್ತೊಂದು ಕಂಡೀಷನ್ ಹೇಳ್ತೇನೆ, ಇನ್ ದಿಸ್ ಇಫ್ C2 is equal to 2 times of if C1 is equal to 2 times of C1 is equal to 2 times of C2 ಅಂದ್ರೆ ಇಲ್ಲಿ ನಮ್ಮ ಕೆಪಾಸಿಟನ್ಸ್ ಅದಲ್ಲ ಹಾರಿಜಾಂಟಲ್ ಕೆಪಾಸಿಟರ್. ಈ ಹಾರಿಜಾಂಟಲ್ ಕೆಪಾಸಿಟರ್ ವರ್ಟಿಕಲ್ ಕೆಪಾಸಿಟರ್ 2 ಟೈಮ್ಸ್ ಏನಾದ್ರೂ ಇತ್ತಪ್ಪ ಅಂತಂದ್ರೆ ಆವಾಗ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB will be equal to C1. ಅವಾಗ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮಗೆ C1 ಗೆ ಈಕ್ವಲ್ ಇರ್ತೈತ್ರಿ. ಬಟ್ ಕಂಡೀಷನ್ ಏನ, C1 has to be 2 times of C2. Then directly you can take the effective capacitance as C1. ಈ C1 ಏನದಲ್ಲ ಇದನ್ನ ನೀವು ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB ಅಂತ ತಗೋಬಹುದು, ರೈಟ್? ದಟ್ ಇಸ್ ದ ಟ್ರಿಕ್, ರೈಟ್? ಸೊ ಈಗ ನೋಡ್ರಿ, ಇನ್ ಕೇಸ್ ಅವು ಡಬಲ್ ಇಲ್ಲಾಗಿದ್ದು ಅಂತಂದ್ರೆ ನೀವು ಈ ತರ ನೀವು ಆನ್ಸರ್ ನ ಗೆಸ್ ಮಾಡ್ಬೇಕು. ಇಲ್ಲ ಡೈರೆಕ್ಟ್ಲಿ ನೀವು ಶಾರ್ಟ್ಕಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆನ್ಸರ್ ಬರ್ತದೆ. ಇನ್ ಕೇಸ್ ಇಫ್ C1 is 2 times of C2, then the effective capacitance is going to be C1 only. Correct? So we'll check whether these two tricks as well as the shortcut formula will work or no. Okay, next notary. We'll go for the next question. Okay, find effective capacitance between AB. ಈಗ ನಮ್ಮ ಪ್ರಕಾರ C1 ಯಾವುದು ಮತ್ತು C2 ಯಾವ್ದ್ರಿ, which is C1 and which is C2. So according to us, the vertical capacitor is C2, the horizontal capacitor is C1. This is C1, right? So we want to find out the effective capacitance between AB here. Effective capacitance ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿದೆ. ಓಕೆ, ನಮ್ಮ ಶಾರ್ಟ್ಕಟ್ ಫಾರ್ಮುಲಾ ಏನಿದೆ, ಅಥವಾ ಫಸ್ಟ್ ಲೆಟ್ ಅಸ್ ಅಪ್ಲೈ ಅವರ್ ಟ್ರಿಕ್. ನಮ್ಮ ಟ್ರಿಕ್ ನಾವು ಅಪ್ಲೈ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಚೆಕ್ ಮಾಡ್ರಿ C1 ಮತ್ತು C2 ಏನ್ ರಿಲೇಷನ್ ಅದ ಅಂತ ಹೇಳಿ. ನೋಡ್ರಿ, C1 is 2 times of C2, ಕರೆಕ್ಟ್ ಅದರಿ? C1 is 2 times of C2. Then effective capacitance between AB has to be equal to C1. ಅಂದ್ರೆ ಇದರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಇರಬೇಕು 2 ಮೈಕ್ರೋಫ್ಯಾರಡ್. Effective capacitance has to be 2 microfarad. Okay, so ನಮ್ಮ ಶಾರ್ಟ್ಕಟ್ ಫಾರ್ಮುಲಾ ಈಗ ನಾವು ಅಪ್ಲೈ ಮಾಡೋಣ. What will get? ಶಾರ್ಟ್ಕಟ್ ಫಾರ್ಮುಲಾ ನಮ್ಮದು ಏನದ, CAB is equal to C2 plus root of C2 square plus 4C1 into C2 divided by 2. This is the shortcut formula for us. CAB is equal to, correct adari? Okay, C2 ಎಷ್ಟಿದೆ ನಮಗೆ? C2 is 1 plus root of 1 square, it will be 1 plus 4 into 2 into 1. C1 ಅಂದ್ರೆ ನಮಗೆ 2 ಅದ. 4 into 2 will be 8. 8 into 1 will be 8 only. 8 divided by 2. So this will be 1 plus root 9 divided by 2. So ಇದು ನಮಗೆ root 9 ಅಂದ್ರೆ 3 ಆಯ್ತಾ. 3 plus 1 ಅಂತ ನಮಗೆ 4 ಆಯ್ತಾ. 4 divided by 2. So what I will get? I will get 2 microfarad only. So the effective capacitance between AB is 2 microfarad. That we have already got to know.
Clear? Okay, that is all about the finding effective capacitance between AB for second type of infinite network. We'll go for one more example. So ಈ example ದಾಗೂ just check ಮಾಡಿ ನೋಡ್ರಿ. What about C2? C2 ಅಂತಂದ್ರೆ ಯಾವುದು? C2 ಅಂದ್ರೆ 2 microfarad. Vertical capacitor is C2. C1 ಅಂತಂದ್ರೆ horizontal capacitor. So here C1 is 2 times of C2. Therefore the effective capacitance between AB has to be equal to C1. ಅಂದ್ರೆ ನಮಗೆ ಇಲ್ಲಿ ಆನ್ಸರ್ ಎಷ್ಟು ಇರಬೇಕು? ಆನ್ಸರ್ has to be 4 microfarad. 4 microfarad. Correct adare? Okay, let us apply the shortcut formula and then let us calculate. Nodri, ನೀವು shortcut formula apply ಮಾಡಲಿಲ್ಲ ಅಂತಂದ್ರೆ ನೀವು ಬೇಸಿಕಲಿ ಆ ಜನರಲ್ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಂತ ಹೋದ್ರೆ ಶೋರ್ಟ್ ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬರ್ತದ್ರಿ. ಟು ಸ್ಕಿಪ್ ದಟ್ ಓನ್ಲಿ ಐ ಹ್ಯಾವ್ ಗಿವನ್ ದಿಸ್ ಶಾರ್ಟ್ಕಟ್ ಫಾರ್ಮುಲಾ. ಸೊ ಈ ಶಾರ್ಟ್ಕಟ್ ಫಾರ್ಮುಲಾ ಅಪ್ಲೈ ಮಾಡೋಣ. CAB is equal to CAB ನೋಡ್ರಿ ನಮಗೆ ಫಾರ್ಮುಲಾ ಏನದ? C2 ಪ್ಲಸ್ ರೂಟ್ ಆಫ್ C2 ಸ್ಕ್ವೇರ್ ಪ್ಲಸ್ 4C1 into C2 divided by 2. This is the shortcut formula, correct? So ಇಲ್ಲಿ ನಾ ಬರಿತೀನಿ CAB is equal to C2 ನಮಗೆ ಎಷ್ಟು ಅದರಿ? It is 2 plus root of C2 square is 2 square 4 plus 4C1 into C2 4C1 4 into 4 16 into 2 32. So ಇದು ನಮಗೆ 32 ಬಂತ divided by 2. So CAB will be equal to 32 plus 4 will be 36. Root of 36 will be 6. So ಇದು ನಮಗೆ 2 plus 6 divided by 2 ಅಂತಂದ್ರೆ ಇದು ನಮಗೆ ಬಂತ 8 by 2. 8 by 2 ಅಂತಂದ್ರೆ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟು ಬರಕೈತ್ರಿ? 4 microfarad. That we have already written. 4 microfarad ನಮಗೆ ಆಲ್ರೆಡಿ ಆನ್ಸರ್ ಗೊತ್ತಾಗಿತ್ರಿ ಅಕಾರ್ಡಿಂಗ್ ಟು ಅವರ್ ಟ್ರಿಕ್. That is all about how to find out the infinite networks effective capacitance. Clear? Okay. ಈಗ ನೆಕ್ಸ್ಟ್ ನಾವು ಇನ್ನೊಂದು ಟೈಪ್ ಆಫ್ ಇನ್ಫೈನೈಟ್ ನೆಟ್ವರ್ಕ್ ನೋಡೋಣ. ಇಲ್ಲಿ ಈ ತರ ನಮಗೊಂದು ಇನ್ಫೈನೈಟ್ ನೆಟ್ವರ್ಕ್ ಅದ. ಸೊ ಹೌ ಟು ಸಾಲ್ವ್ ದಿಸ್? ಇದನ್ನ ನಾವು ಯಾವ ತರ ಸಾಲ್ವ್ ಮಾಡ್ಬೇಕು? ಇಲ್ಲಿ ನೋಡ್ರಿ, ರೋಸ್ ಅದಾವ್ರೆ. ನಮಗೆ ಫಸ್ಟ್ ರೋ ಒಳಗೆ ನಮಗೆ ಒಂದು ಕೆಪಾಸಿಟರ್ ಅದ ರೀ. ಸೆಕೆಂಡ್ ರೋ ಒಳಗೆ ನಮಗೆ 2 ಕೆಪಾಸಿಟರ್ಸ್ ಅದಾವ. ಥರ್ಡ್ ರೋ ಒಳಗೆ ನಮಗೆ 4 ಕೆಪಾಸಿಟರ್ಸ್ ಅದಾವ್ರಿ. ಫೋರ್ತ್ ರೋ ಒಳಗೆ ನಮಗೆ 8, ಫಿಫ್ತ್ ರೋ ಒಳಗೆ ನಮಗೆ 16, ಅದ್ರ ನೆಕ್ಸ್ಟ್ ನಮಗೆ 32. ಈ ತರ ನಮಗೆ ಕೆಪಾಸಿಟರ್ಸ್ ಅನ್ನ ಆಡ್ ಮಾಡ್ಕೊಂತ ಹೋಗಿದಾರೆ. ಎಲ್ಲಾ ಕೆಪಾಸಿಟರ್ಸ್ ನಮಗೆ ಐಡೆಂಟಿಕಲ್ ಅದಾವ್ರಿ. ಆಲ್ ದ ಕೆಪಾಸಿಟರ್ಸ್ ಆರ್ ಐಡೆಂಟಿಕಲ್ ಇಯರ್. ಸಿ ಅಂತ ಹೇಳಿದವ್ರಿ ಎಲ್ಲಾನು. ನಮಗೇನ್ ಬೇಕಾಗಿತ್ರಿ? ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB ಬೇಕಾಗಿತ್ರಿ. ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB. ನೋಡ್ರಿ, ಈಗ ನಾವು ಒಂದೊಂದು ರೋದ ಎಫೆಕ್ಟಿವ್ ಕೆಪಾಸಿಟನ್ಸ್ ಬರ್ಕೊಂತ ಹೋಗ್ತೀನಿ. ಫಸ್ಟ್ ರೋದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮಗೆ C, ಯಾಕಂದ್ರೆ ಒಂದ ಕೆಪಾಸಿಟರ್ ಅದ. ಸೆಕೆಂಡ್ ರೋದಾಗ ನಮಗೆ 2 ಐಡೆಂಟಿಕಲ್ ಕೆಪಾಸಿಟರ್ಸ್ C ಮತ್ತು C ಅಂತ ಹೇಳಿ ನಮಗೆ ಸೀರೀಸ್ ಒಳಗದವ್ರಿ. ಸೊ ಐಡೆಂಟಿಕಲ್ ಕೆಪಾಸಿಟರ್ಸ್ ಇದ್ರ ಫಾರ್ಮುಲಾ ಏನ್ರಿ? C/N. ಸೊ ಎರಡನೇ ರೋದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಎಷ್ಟು ಆಗ್ತದ್ರಿ? C/2. ಮೂರನೇ ರೋದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಎಷ್ಟು ಆಗ್ತದ್ರಿ? C/4. ಹಿಂಗ ನಮಗೆ ಇದು ಕಂಟಿನ್ಯೂ ಆಗೈತ್ರಿ. ಎಲ್ಲಿ ತನಕ? ಇನ್ಫೈನೈಟ್ ತನಕ ನಮ್ಗೆ ಕಂಟಿನ್ಯೂ ಆಗೈತ್ರಿ. ಕರೆಕ್ಟ್. ಇನ್ನು ಇವೆಲ್ಲ ನಮ್ಗೆ ಯಾವ ಕಾಂಬಿನೇಷನ್ ಅದಾವ್ರಿ? C is in parallel with C/2, C/2 is in parallel with C/4, C/4 is in parallel with so on. ಈ ತರ ನಮ್ಗೆ ಇವೆಲ್ಲಾನು ಪ್ಯಾರಲಲ್ ಒಳಗದವ್ರಿ. ಕರೆಕ್ಟ್. ಸೊ ಇದರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಾವೀಗ ಫೈಂಡ್ ಮಾಡಬೇಕಾಗಿದೆ. ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB is equal to, I will write it like this. I can write it like this: C plus C/2 plus C/4 plus so on up till infinity. ಈ ತರ ನಾ ಬರ್ಕೋಬೇಕಾಗ್ತದೆ. ಕರೆಕ್ಟ್. ಸೊ ದಿಸ್ ಒನ್ I will write it like this: CAB is equal to, I will take C common ನ ತಗೊಂಡ್ರೆ ನಂಗೆ ಬಂತ 1 plus 1/2 plus 1/2 square plus so on. ಈ ತರ ನಮಗೆ ಬರ್ತದೆ. ಅಥವಾ 1/4 ಅಂತ ಹೇಳಿ ನಾವು ಬರ್ಕೊಂಡ್ರೆ ಏನು ಅಡ್ಡಿಲ್ಲ. ಕರೆಕ್ಟ್. ಸೊ 1/2 plus 1/4 so on. ಈ ತರ ನಾವು ಬರ್ಕೋಬೇಕು. ಓಕೆ, ಇದು ನಮಗೆ ಏನದ್ರಿ? ಕ್ಲಿಯರ್ಲಿ ಇಟ್ ಇಸ್ ಜಾಮೆಟ್ರಿಕಲ್ ಪ್ರೋಗ್ರೆಷನ್. GP ಅದರಿ. ಸೊ GP ಇದ್ರೆ ನಾವು ಅದರದ್ದು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಇಲ್ಲಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಟ್ ವಿಲ್ ಬಿ A divided by A minus R. A ಅಂದ್ರೆ ಫಸ್ಟ್ ಟರ್ಮ್ ರೀ. A ಅಂದ್ರೆ ಫಸ್ಟ್ ಟರ್ಮ್ ಇಸ್ 1 divided by 1 minus ಕಾಮನ್ ರೇಷಿಯೋ 1/2 ಅದರಿ. ಕಾಮನ್ ರೇಷಿಯೋ is 1/2. Correct. So I will get it as CAB is equal to C into 1 divided by 1 minus half will be half. So ಇದು 2 ನಮಗೆ ಮೇಲ್ಗಡೆ ಬರ್ತದ್ರಿ. So I will get it as 2C. So the effective capacitance between AB is 2C. So this effective capacitance AB ನಡುವೆ ನಮಗೆ effective capacitance ಇಲ್ಲಿ ಎಷ್ಟು ಇರ್ತದಪ್ಪ ಅಂದ್ರೆ the effective capacitance between AB is 2C. Right? This much will be the effective capacitance. Right? That is all about infinite ladder networks. Right? So in the next video, we'll again see some special combinations of capacitors. Keep watching the channel for that, for further more tricks and techniques to solve the circuits of capacitors. Thank you.